ಆ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನ ಮಾಡಿದ್ರು. ಸದ್ಯ ಬನ್ನಿ ಮಂಟಪವನ್ನ ಜಂಬೂ ಸವಾರಿ ಎಂಟ್ರಿ ಆಗಿದೆ. ಅಲ್ಲಿಗೆ ಬನ್ನಿ ಮಂಟಪಕ್ಕೆ ಎಂಟ್ರಿ ಆಯ್ತು ಅಂತಂದ್ರೆ ಜಂಬೂ ಸವಾರಿ ಅದು ಮುಕ್ತಾಯದ ಹಂತಕ್ಕೆ ಬಂತು ಅಂತ ಹೇಳಿ ಅರ್ಥ. ಅದರ ಹತ್ರಕ್ಕೆ ಬರ್ತಾ ಇದೆ. ಅದನ್ನ ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರುವಂತಹ ಪ್ರೊಫೆಸರ್ ನಂಜರಾಜ ಅರಸ್ ಅವರನ್ನ ಕೇಳಬೇಕು. ನಾವಾಗಲೇ ಮೈಸೂರು ರಾಜವಂಶಸ್ಥರಲ್ಲಿ ಎಲ್ಲಾ ರಾಜರುಗಳ ಬಗ್ಗೆ ಮಾತನಾಡಿದ್ವಿ. ಜಯಚಾಮರಾಜೇಂದ್ರ ಒಡೆಯರ್ ಅವರ ಪ್ರಸ್ತಾಪನೂ ಆಯ್ತು ಕೆಲವು ಸಂದರ್ಭಗಳಲ್ಲಿ. ರೈಟ್, ಬನ್ನಿ ಮಂಟಪಕ್ಕೆ ಎಂಟ್ರಿ ಆಗ್ತಾ ಇದೆ. ಇದು ದಸರಾ ಮುಕ್ತಾಯದ ಜಂಬೂ ಸವಾರಿಯ ಮುಕ್ತಾಯದ ಸಂದರ್ಭ. ಅಷ್ಟರಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನುವಂತಹ ಕುತೂಹಲ. ಅವರ ರಾಜ ಅಧಿಕಾರವನ್ನ ತೆಗೆದುಕೊಂಡ ನಂತರ ಅವ್ರು ಬಹಳ ನೊಂದಿದ್ರು. ಅವ್ರ ಮಗನೇ ಆನಂತರ ಅವ್ರ ವಿರುದ್ಧ ಕೋರ್ಟಿಗೆ ಹೋಗುವಂತಹ ಸಂದರ್ಭ ಎಲ್ಲ ಬಂತು ಅನ್ನೋದನ್ನ ಓದಿ ತಿಳ್ಕೊಂಡಿದ್ದೀವಿ. ಹೇಗಿತ್ತು ಅವರ ಕೊನೆಯ ಕ್ಷಣಗಳು, ಜೊತೆಗೆ ಅವರ ಕೊಡುಗೆಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸರ್? ದಸರಾ ನವರಾತ್ರಿ ಅಥವಾ ದಸರಾ ಏನಾದ್ರು ಹೇಳೋಣ, ಮೈಸೂರು ರಾಜವಂಶದಲ್ಲಿ ಪ್ರಾರಂಭ ಆದದ್ದು 1410 ರಾಜಮನೆ ಪ್ರಾರಂಭ ಮಾಡಿದ ಅಂತ ಹೇಳ್ತೀವಿ. ಯದುವಂಶ ಪ್ರಾರಂಭ ಆದದ್ದು 1399. ಯದುವಂಶ ಕೊನೆಯ ಅಧಿಕೃತ ರಾಜ, ರಾಜ್ಯ ಆಳಿದ ರಾಜ ಅನ್ನೋ ಅರ್ಥದಲ್ಲಿ ಜಯಚಾಮರಾಜ ಒಡೆಯರ್ನ ನಾವು ತಗೊಳ್ತೀವಿ. ಮಹಾರಾಜ ಸಿಂಹಾಸನದಲ್ಲಿ ಕುಳಿತಾಗ ಅರಮನೆ ಒಳಗೆ ಅವ್ರು ಹೊರಗಡೆ ಬಂದಾಗ ಭಾಳ ಜನ ಮಾರೋದ್ರಲ್ಲ, ಭಾಳ ಜನ ಗೌರವ ಕೊಡೋಲ್ಲ. ಅವ್ರು ಜಯಚಾಮರಾಜ ಒಡೆಯರಿಗೆ ಮಾತ್ರ ಪ್ರತಿಯೊಬ್ಬರೂ ಗೌರವ ಕೊಟ್ಟು ನಮಸ್ಕಾರ ಮಾಡ್ತಿದ್ರು ಬೀದಿಲಿ. ಅಂತ ಒಳ್ಳೆ ವ್ಯಕ್ತಿ. ಅಲ್ಲಿಗೆ ಜಂಬೂ ಸವಾರಿ ಅಧಿಕೃತವಾಗಿ ಮುಕ್ತಾಯ ಆಗಿದೆ. ಸರ್, ನಾವು ಜಯಚಾಮರಾಜ ಒಡೆಯರ್ ಬಗ್ಗೆ ತಾವು ಹೇಳ್ತಾ ಇದ್ರು, ನಾವು ಕೇಳಿಸ್ಕೊಳ್ಬೇಕಾಗಿತ್ತು. ಬಟ್ ಇನ್ನು 2 ನಿಮಿಷಗಳ ಸಮಯ ಮಾತ್ರ ಇದೆ. ಆ 2 ನಿಮಿಷ ಸಮಯ ನಿಮ್ಮ ಬಗ್ಗೆ ಹೇಳೋಕೆ ನಮಗೆ ಬೇಕು ಅಂತೇಳಿ ನನ್ನ ಆಶಯ. ಯಾಕಂದರೆ ಕಳೆದ ಹಲವು ವರ್ಷಗಳಿಂದ ನ್ಯೂಸ್ ಫಸ್ಟ್ನ ಈ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗ್ತಾ ಇದ್ದೀರಿ. 90 ವರ್ಷ ವಯಸ್ಸಾಗಿದೆ. ಆದರೂ ನಿಮ್ಮಲ್ಲಿರುವಂಥ ಆ ಯೌವನ ಇದೆಯಲ್ಲ, ವಿಷಯಗಳನ್ನು ಜನರಿಗೆ ತಿಳಿಸ್ಬೇಕು ಅನ್ನುವಂಥ ನಿಮ್ಮ ಉತ್ಸಾಹ, ಅದನ್ನು ನೋಡೋದೇ ನಮಗೆ ಖುಷಿ ಸರ್. ಈ ವರ್ಷನೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾರಾಜರುಗಳ ಇತಿಹಾಸ ಆಗಿರಬಹುದು, ದಸರಾದ ಪ್ರಾಮುಖ್ಯತೆ ಆಗಿರ್ಬೋದು, ಅದನ್ನು ತಿಳಿಸಿದ್ದೀರಿ. ಹಾಗಾಗಿ ತುಂಬು ಹೃದಯದ ಧನ್ಯವಾದಗಳು ತಮಗೆ. ಟೈಮ್ ಆಯ್ತಲ್ಲ? ಟೈಮ್ ಆಯ್ತು, ಹಂಗಾಗಿನೇ ಬೆಳಗ್ಗೆನೆ ಬಂದು ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜನ ಬಹುತೇಕ ಅವ್ರನ್ನ ಬರ್ತಿದ್ದಾರೆ, ಅವ್ರ ಮನೆಯವರು ಅವರನ್ನ ಬರ್ತಿದ್ದಾರೆ ಅಂತ ಅನ್ಕೋಬೇಕು ನಾವು. ಆ ನೋವಿನ ವಿಷಯ ಕೊನೆಯಲ್ಲಿ ಇಷ್ಟೊತ್ತು ಖುಷಿಯಾಗಿ ಚಾಮುಂಡಿ ದರ್ಶನ ಮಾಡಿ ಜಂಬೂ ಸವಾರಿ ನೋಡಿ ಜನ ಖುಷಿಯಾಗಿ ಹೋಗುವಾಗ ಮನಸ್ಸು ಕಲಕುವಂಥ ಒಂದು ನೋವು ತುಂಬಿಸುವಂಥ ಒಂದು ಘಟನೆ ಹೇಳಿ ಅವರು ಬೇಜಾರು ಮಾಡೋದು ಬೇಡ. ಜನ ಖುಷಿಯಾಗಿದ್ದಾರೆ. ಅದಕ್ಕೆ ಜಯಚಾಮರಾಜ ಒಡೆಯರ ಜಯಚಾಮರಾಜ ಒಡೆಯರು ಸಂತೋಷ ಪಡ್ತಾರೆ. ಅವರ ಆತ್ಮ ಮೇಲಿಂದ ಸಂತೋಷ ಪಡುತ್ತೆ. ನನ್ನಿಂದಾಗಿ ಜನ ಕಣ್ಣೀರು ಹಾಕಲಿಲ್ಲ. ಹೋಗೋಕ್ಕೆ ಮುಂಚೆ ಅವ್ರಿಗೂ ಪ್ರಿಯವಾದ ದೇವಿ ಚಾಮುಂಡಿ ಪ್ರತಿ ಮಂಗಳವಾರ ಶುಕ್ರವಾರ ಸಂಜೆ ಬೆಟ್ಟಿಗೆ ಹೋಗಿ ಪೂಜೆ ಮಾಡಿ ಮಾಡಿಸೋರು. ಅವರೇ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದವರು ಅಂಥ ವ್ಯಕ್ತಿಯ ದೇವರು ನೋಡಿದ್ದೀವಿ. ಜನ ಅದೇ ಭಾವನೆಯಲ್ಲಿ ನೋವು ಬೇಡ, ನಗ್ತಾ ಸಿಹಿಯಾಗಿ ಹೋಗೋಣ. ನೋವೇನಿದ್ರು ನನ್ನ ಸ್ವಂತ ಆಂತರ್ಯದ ನೋವು, ಅವ್ರು ಹಂಚ್ಕೊಂಡಾಗೆಲ್ಲ ನೋವಾಗುತ್ತೆ. ನೋವು ನಾನು ನಿಮಗೆ ಹಂಚೋದು ಬೇಡ. ಓಕೆ ಸರ್, ಡನ್. ಡಾಕ್ಟರ್ ಶಲ್ವಪಿಳ್ಳೈ ಸರ್ ಹಾಗೆ ಪ್ರೊಫೆಸರ್ ನಂಜರಾಜ ಸರ್
ಇಷ್ಟು ಹೊತ್ತು ಸುದೀರ್ಘವಾಗಿ ಬೆಳಗ್ಗೆ 11 ಗಂಟೆಗೆ ನೀವು ನಮ್ಮ ಆಫೀಸಿಗೆ ಬಂದಿದ್ದು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಈ ಬಾರಿಯಂತೂ ಮಹಾರಾಜರುಗಳ ಕೊಡುಗೆಗಳ ಬಗ್ಗೆ ನಾವು ಜನರಿಗೆ ತಿಳಿಸಿದ್ವಿ, ಕಂಕಣ ಧಾರಣೆಯ ಬಗ್ಗೆ ತಿಳಿಸಿದ್ವಿ, ಅಂಬಾರಿಯ ಇತಿಹಾಸವನ್ನು ತಿಳಿಸಿದ್ವಿ, ಸಿಂಹಾಸನದ ಇತಿಹಾಸವನ್ನು ತಿಳಿಸಿದ್ವಿ, ಹಲವು ವಿಚಾರಗಳ ಬಗ್ಗೆ ಜನರಿಗೆ ತಿಳಿಸುವಂತಹ ಕೆಲಸವನ್ನು ನೀವಿಬ್ಬರು ಕೂಡ ಮಾಡಿದಿರಿ. ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ನಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಒಂದು ನಾವೇನು ನೋಡಿದ್ದೀವೋ ಅದನ್ನು ಹೇಳ್ತಾ ಇದ್ದೀವಿ, ನಾವೇನು ಓದಿದ್ದೀವೋ ಅದನ್ನು ಹೇಳ್ತಾ ಇದ್ದೀವಿ. ಇದು ಕೂಡ ಒಂದು ಸೇವೆ ಅಂತ ನಾವು ಪರಿಗಣಿಸ್ತೀವಿ. ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ಇನ್ನಷ್ಟು ಜನ ಈ ಇತಿಹಾಸಕಾರರು ಬರಲಿ ಅಂತ ಆಶಯ. ನಾನು ಒಂದು ಮಾತನ್ನು ನಮ್ಮ ನಂಜರಾಜ ಅರಸು ಬಗ್ಗೆ ಹೇಳಬೇಕು. ನಮ್ಮ ನಂಜರಾಜ ಅರಸರು ಮೈಸೂರು ಬಗ್ಗೆ ಬರಿತಾ ಇತಿಹಾಸದ ಬಗ್ಗೆ ಮಾತಾಡ್ತಾ ಬಹಳ ಜನಕ್ಕೆ ಇತಿಹಾಸದಲ್ಲಿ ಬರಬೇಕು ಅನ್ನೋ ಆಸಕ್ತಿನ ಮೂಡಿಸಿದ್ರು. ಯಾಕಂದ್ರೆ ಇವತ್ತು ಬಹಳ ಜನ ಇತಿಹಾಸಕಾರರೆಲ್ಲ ಇದ್ದಾರೆ, ಬಂದು ಮೀಡಿಯಾದಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೊಂದು ಸ್ಫೂರ್ತಿ ಆಗಿದ್ರು ಅನ್ನೋದು ನನ್ನ ವಿಶೇಷ. ನಾವು ಕೂಡ ಅದನ್ನ ಅದೇ ತರ ಮಾಡ್ತಾ ಇದೀವಿ. ನಮ್ಮಿಂದ ಎಷ್ಟೋ ಜನ ಸ್ಫೂರ್ತಿ ಆದ್ರೆ ನಮ್ಗೆ ಅದಷ್ಟೇ ಸಂತೋಷ. ಖಂಡಿತ ತಮ್ಗಿಬ್ರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.